ಹಾಯ್ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗೇ ಇರ್ತೀನಿ. ಬುಕ್ಸು ತೊಗೊಂಬರೋದಕ್ಕೆ ಹೋಗಬೇಕು. ಇದು ಏನಂದರೆ ಹಳೆ ಬುಕ್ಸು. ಇದನ್ನು ಅಲ್ಲಿ ಕೊಟ್ಬಿಟ್ಟು ಹೊಸ ಬುಕ್ಕನ್ನ ತೊಗೊಬೇಕು. ಹೇಗೆ ಅಂತ ತೋರಿಸ್ತೀನಿ. ಇಷ್ಟೊಂದು ಬುಕ್ಸ್ಗಳಿದೆ ನೋಡಿ, ಇಲ್ಲಿ ಎಲ್ಲ ಇದೆ. ಇದು ಓದೋ ಮಕ್ಕಳಿಗೆ ತುಂಬ ಯೂಸ್ ಆಗುತ್ತೆ. ಅಲ್ಲಿ ಪ್ರತಿ ಒಂದು ಬುಕ್ಕು ಸಿಗುತ್ತೆ. ಅಲ್ಲಿ ಬಿಸಿಲು ಬೀಳುತ್ತೆ, ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾವು ಎಂಥ ಬುಕ್ಕು ಬೇಕಾದರೂ ಸಿಗುತ್ತೆ. ಕಮ್ಮಿ ರೇಟ್ಗೆ ಸಿಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಮತ್ತು ನಮ್ಮ ಹತ್ರ ಹಳೇ ಬುಕ್ಸ್ ಇದೆ ನೋಡಿ, ಅದನ್ನು ಕೊಟ್ಟರೆ ಅದು ಒಂದು ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಅದಕ್ಕೂ ಒಂದು 20% ಅಮೌಂಟ್ ಕೊಡ್ತಾರೆ. ಬುಕ್ 100 ರುಪೀಸ್ ಆದರೆ 20 ರುಪೀಸ್ ಕೊಡ್ತಾರೆ. ಆ ಥರ ಹಾಕ್ಕೊಂಡು ಎಲ್ಲ ಥರದ ಬುಕ್ಸು ಸಿಗುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ಬೆಟರಾಗಿ ಸಿಗುತ್ತೆ. ಈಗ ನನಗೆ ಒಂದು ಬುಕ್ಕು ಬೇಕು, ನಾನು ತೊಗೊತೀನಿ. ನೀವೇ ನೋಡಿರಂತೆ, ಬನ್ನಿ. ಇದು ಆಂಜನೇಯ ದೇವಸ್ಥಾನ ಇದೆ, ಮೈಸೂರು ಬ್ಯಾಂಕ್ ಬಸ್ ಸ್ಟಾಪು. ಅಲ್ಲಿ ಮಹಾಲಕ್ಷ್ಮಿ ಸನ್ನಿಧಿ, ಆಂಜನೇಯ ದೇವಸ್ಥಾನ ಎಲ್ಲ ಇದೆ. ಅಲ್ಲಿ ಬಂದರೆ ಎಲ್ಲ ಬುಕ್ ಸ್ಟೋರ್ಗಳೇ ಇದೆ. ಇದು ನನ್ನ ಅಂಗಡಿ అంతేనా అంతే ಕೇವಲ 1000 ರೂಪಾಯಿಗೆ. 1000 ರೂಪಾಯಿ ఇప్పుడు ఇలాగే చేస్తాం. ಯಾರಿಗೆ ಬೇಕು? అసలు అమ్మ లేకుండా కథలు ఉంటాయా? కొన్ని కథలు ఉంటాయి. ಸಾಲಿ. అయితే నాకు అమ్మ ఉన్న కథే కావాలి. ನಮಸ್ಕಾರ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಚೆನ್ನಾಗೇ ಇರ್ತೀನಿ. ಏನಪ್ಪ ವಿಷಯ ಅಂದರೆ, ಈಗ ಕೆಲವು ಜನ ಯೂಟ್ಯೂಬಲ್ಲಿ ಭಯ ಇಕ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಮ ಚಾನಲ್ಲು ಡಿಲೀಟ್ ಮಾಡಿಸ್ತೀವಿ ಅನ್ನೋದು. ಇನ್ನೊಬ್ಬರು ಇನ್ನೊಂದು ಕಡೆಯಿಂದ ಇವರಿಂದ ನನ್ನ ಚಾನಲ್ ಡಿಲೀಟ್ ಆಗಿದ್ದರೆ ಇವರಿಂದ ನನ್ನ ಚಾನಲ್ ಡಿಲೀಟ್ ಆಗಿದೆ ಅಂತ ಹೇಳ್ಕೊಳ್ಳೋದು. ಇದು ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾರ ಚಾನಲ್ನೂ ಡಿಲೀಟ್ ಮಾಡ್ಸೋಕ್ಕಾಗಲ್ಲ. ಹಂಗಿದ್ದಿದ್ರೆ ಎಷ್ಟೋ ಚಾನಲ್ಗಳು ಹೋಗ್ಬಿಡ್ತಾಯಿತ್ತು. ಇದು ನಾವಷ್ಟಕ್ಕೆ ನಾವೇ ಮಾಡ್ಕೊಳ್ಳೋ ಅಂತ ತಪ್ಪು. ಕಾಪಿ ರೈಟ್ ಬಂದರೆ ಚಾನಲ್ ಡಿಲೀಟ್ ಆಗಲ್ಲ. ಕಾಪಿ ಸ್ಟ್ರೈಕ್ ಬಂದ್ರೇ ಚಾನಲ್ ಡಿಲೀಟ್ ಆಗೋದು. ಯಾರೋ ಹೋಗಿ ಏನೋ ಕಂಪ್ಲೇಂಟ್ ಕೊಟ್ಬಿಟ್ರೆ, ಏನೋ ಮಾಡಿಬಿಟ್ರೆ ಯಾವ ಕಾರಣಕ್ಕೂ ಚಾನಲ್ ಡಿಲೀಟ್ ಆಗೋದಿಲ್ಲ. ನಾವು ಕಾಪಿ ಸ್ಟ್ರೈಕ್ ಬರ್ದಿರೋ ಹಾಗೆ ನೋಡ್ಕೊಳ್ಬೇಕಾಗುತ್ತೆ. ಕೆಲವು ಜನ ಹೇಳ್ತಾರೆ, ಇವರಿಂದ ನನ್ನ ಚಾನಲ್ ಡಿಲೀಟ್ ಆಗೋಯ್ತು, ಅವರಿಂದ ನನ್ನ ಚಾನಲ್ ಡಿಲೀಟ್ ಆಗೋಯ್ತು ಅಂತ. ಅದು ಶುದ್ಧ ಸುಳ್ಳು. ಅದು ಯೂಟ್ಯೂಬ್ ಇರೋದು ನಮ್ಮ ಇಂಡಿಯಾದಲ್ಲಲ್ಲ. ನಮ್ಮ ಇಂಡಿಯಾದಲ್ಲಿ ಇದ್ದಿದ್ದರೆ ಇನ್ನೂ ಜಾಸ್ತಿನೇ ಆಟ ಆಡೋರು. ಅವು ಈ ರಾಜಕೀಯದು ಪಿತೂರಿಗಳು ನಡೆಸಿ ಡಿಲೀಟ್ಗಳು ಮಾಡಿಸೋ ಇದಿತ್ತು. ಅದಿರೋದು ಅಮೇರಿಕಾದಲ್ಲಿ. ಇವರು ಯಾರ ಕೈಯಿಂದಲೂ ಯೂಟ್ಯೂಬ್ ಚಾನಲ್ನ ಡಿಲೀಟ್ ಮಾಡ್ಸೋಕ್ಕಾಗೋದಿಲ್ಲ. ನನ್ನ ಲೈವ್ಗೂ ಕೆಲವು ಜನ ಬಂದು ಸ್ಟಾರ್ಟಿಂಗಲ್ಲಿ ಸಾಕಷ್ಟು ಬೆದರಿಕೆ ಹಾಕಿದ್ರು. ಅಯ್ಯೋ ನೀನು ಮಾಡಿಸಪ್ಪ ಅಂದೆ, ಮಾಡಿಸ್ರಿ ಅಂದೆ. ಆಮೇಲೆ ಇದ್ಕೊಂಡು ನನಗೆ ನೀವು ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು ಅಂತ ಆ ಥರ ತಿರ್ಕೊಂಬಿಟ್ರು. ಏನೂ ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು. ಸರಿ ಬಾಪ ಪೊಲೀಸ್ ಸ್ಟೇಷನ್ಗೆ ಕೇಳೋಣ ಅಂದೆ. ಆಮೇಲೇನೂ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋದರು. ಈ ಥರ ತುಂಬ ತೊಂದರೆಗಳು ಕೊಡ್ತಾರೆ, ತೊಂದರೆಗಳು ಮಾಡ್ತಾರೆ. ಯಾರಿಗೂ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ನಾವು ಕಷ್ಟಪಟ್ಟು ಬೆಳೆಸಿರೋದು. ಬೆದರಿಸ್ತಾರೆ ತುಂಬ ಜನ. ನಿಮ್ಮ ಯೂಟ್ಯೂಬ್ ಚಾನಲ್ಲು ಡಿಲೀಟ್ ಮಾಡಿಸ್ಬಿಡ್ತೀನಿ ಅಂತ. ಮಾಡಿಸಿ ನೋಡೋಣ, ನಿಮ್ಮ ಕೈಯಲ್ಲಿ ಆಗುತ್ತೇನೋ, ನಿಮ್ಮ ತಾಕತ್ತಿದೆಯೇನೋ ಮಾಡಿಸಿ. ತುಂಬ ಕಷ್ಟಪಟ್ಟು ಬೆಳೆಸಿರ್ತೀವಿ. ಯಾಕೆ ಬೆದರಿಕೆಗಳಾಗ್ತೀರಾ? ಯಾಕೆ ಬೆದರಿಕೆಗಳಾಕೋದು? ಇದಕ್ಕೆ ಸಾಧ್ಯನಾ ನಿಮ್ಮ ಕೈಯಲ್ಲಿ? ನಾವು ಯಾವುದಾದ್ರೂ ಒಂದು ವಿಚಾರ ಹೇಳ್ತಾ ಇದ್ದರೆ
ಅವ್ರ ಬಗ್ಗೆ ಬಂದು ನಮ್ಮ ಕಮೆಂಟ್ ಸೆಕ್ಷನ್ಗಳಲ್ಲಿ ಅವ್ರ ಬಗ್ಗೆ ಕಮೆಂಟ್ಗಳಾಗ್ತಾರೆ. ನಾವು ಅವ್ರ ಹೆಸರು ತೆಗೆದುಕೊಂಡಿರೋದಿಲ್ಲ, ಅವ್ರ ಚಾನಲ್ ನೇಮು ತೆಗೆದುಕೊಂಡಿರೋದಿಲ್ಲ. ಬಟ್ ಅವರು ಬಂದು ಇವರಿಂದನೇ ಆಗಿರೋದು ಅಂತ ಈ ಕಮೆಂಟ್ ಸೆಕ್ಷನ್ಗಳಲ್ಲಿ ಕಮೆಂಟ್ಗಳಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ನಾವು ಅವ್ರ ಬಗ್ಗೆ ಹೇಳ್ದಿದ್ರೂ ಅವರು ನಮ್ಮ ಬಗ್ಗೆನೇ ತರಾಟೆಗೆ ತೆಗೆದುಕೊತಾರೆ. ದಯವಿಟ್ಟು ಕಮೆಂಟ್ಗಳು ಹಾಕೋರು ಸ್ವಲ್ಪ ನೋಡಿ ಮಾಡಿ ಕಮೆಂಟ್ಗಳು ಹಾಕಿ. ಇಲ್ಲಿ ಅವ್ರ ಹೆಸರು ತೆಗೆದುಕೊಂಡಿರೋದಿಲ್ಲ. ನೀವು ಕಮೆಂಟ್ಗಳು ಹಾಕಿದ್ರೆ ಇಲ್ಲಿ ಅವರು ಬಂದು ಇಲ್ಲಿ ಇವ್ರ ಬಗ್ಗೆ ಜೋರು, ನೆಕ್ಸ್ಟ್ ಇವರು ಬಂದು ಅವ್ರ ಬಗ್ಗೆ ಜೋರು, ಗಲಾಟೆಗಳು ಒಂದಕ್ಕೊಂದು ಸೃಷ್ಟಿಯಾಗುತ್ತೆ. ಚಾನಲ್ಗಳ ಹೆಸರೇ ಹಾಕೋದು ಬೇಡ. ಅವ್ರವ್ರಿಗೆ ಗೊತ್ತಿರುತ್ತೆ ಅವರು ಯಾರು ಎತ್ತ ಅಂತ. ನಿಮಗೆ ಗೊತ್ತಿದ್ದರೆ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಇದ್ದು ಬಿಡೋದು ವಾಸಿ. ನೀವು ಅವ್ರಿಗೆ ಮಾಡಿದ್ರೆ ಮತ್ತೆ ನೆಕ್ಸ್ಟು ಅವ್ರು ನಿಮ್ಮ ಮೇಲೆ ತಿರುಗಿ ಬೀಳ್ತಾರೆ. ಬೇಕಾ ಇದು? ಎಷ್ಟೋ ಕಷ್ಟಪಟ್ಟು ಬೆಳೆಸಿರ್ತೀವಿ, ಚೆನ್ನಾಗಿರ್ತೀವಿ. ಯಾವುದೋ ಒಂದು ನಾವು ಅವ್ರ ಬಗ್ಗೆನೂ ಮಾತಾಡೋದಿಲ್ಲ. ಈ ಮೂರನೇ ವ್ಯಕ್ತಿ ಬಂದು ಇವರಿಬ್ಬರಿಗೂ ತಂದಿಕ್ಕೆ ತಮಾಷೆ ನೋಡ್ತಾ ಇರ್ತಾರೆ. ಮತ್ತು ಸಹಾಯ ಮಾಡಿ ಅಂತ ಕೇಳ್ತಾರೆ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ. ಅದನ್ನು ಮಿಂಚಿ ನಿಮ್ಮ ಚಾನಲ್ಲು ನೀವು ಹೋಗ್ಬಿಡಬೇಕು ಆ ಲೆವೆಲ್ಗೆ ನೀವು ಸಹಾಯ ಕೇಳಿದ್ರೆ ಯಾರೂ ಮಾಡೋದಿಲ್ಲ. ಎಲ್ಲರೂ ಕಷ್ಟಪಟ್ಟೆ ಮೇಲೆ ಬಂದಿರೋದು. ನಿಮಗೆ ಅದೇ ರೀತಿ ಮಾಡಿದ್ರೆ ನೀವು ಮಾಡ್ತೀರಾ? ಸುಮ್ಮನೆ ಏನೋ ನಮ್ಮ ಕೈಯಲ್ಲಿ ಆದದ್ದು ಮಾಡ್ತೀವಿ, ಅದಕ್ಕೂ ಒಂದು ಕೃತಜ್ಞತೆ ಇರೋಲ್ಲ, ಏನಿಲ್ಲ. ತಿರುಗಿಸಿ ಮಾತಾಡ್ತೀರಾ, ಮತ್ತು ದೇವ್ರ ಮೇಲೆ ಎಲ್ಲ ಆಣೆ ಇಕ್ತೀರಾ ದೇವ್ರು ನೋಡ್ಕೊತಾರೆ ಅಂತ. ಏನೂ ಮಾಡೋಕ್ಕಾಗಲ್ಲ ಅಂತ ಬಂದು ಬಾಯ್ ಬಡ್ಕೊತೀರ. ನಿಮ್ಮ ಕೈಯಲ್ಲಿ ಆಗಿದ್ರೆ ನೀವು ಯಾವಾಗಲೂ ಮಾಡಿಸ್ತಾ ಇದ್ರಿ. ನಾವು ಬಂದಿರೋದು ಬರೀ ವಿಡಿಯೋ ಹಾಕಿ ವಿಡಿಯೋ ಮಾಡೋ ಕೆಲಸ ಅಷ್ಟೇ. ಅವ್ರ ಬಗ್ಗೆ ಇವ್ರ ಬಗ್ಗೆ ತಂದಿಕ್ಕಿ ತಮಾಷೆ ನೋಡಿ, ಇಲ್ಲ ಇವ್ರು ನಮಗೆ ಸಹಾಯ ಮಾಡಿಲ್ಲ, ಅವ್ರು ನಮಗೆ ಸಹಾಯ ಮಾಡಿಲ್ಲ. ಅವ್ರು ನಮಗೆ ಸಹಾಯ ಮಾಡೋಕ್ಕೇನು ಅವ್ರಿಗೆ ಗ್ರಾಚಾರ ಹಿಡ್ದಿದೆಯಾ? ಗ್ರಾಚಾರನ? ಅವ್ರಿಗಿಷ್ಟ ಇದ್ದರೆ ಮಾಡ್ತಾರೆ, ಇಲ್ಲದಿದ್ದರೆ ಇಲ್ಲ. ಅದಕ್ಕೂ ಜೋರು ಮಾಡಿ ಅವ್ರ ಮೇಲೇ ರೇಗ ಬಿದ್ದರೆ ಅವ್ರು ಹಾಕೋ ಶಾಪನೂ ನಿಮಗೆ ತಟ್ಟುತ್ತೆ. ನೀವು ಹಾಕೋ ಶಾಪ ಅವ್ರಿಗೆ ತಟ್ಟುತ್ತೆ ಅಂದ್ರಲ್ವಾ, ಅವ್ರ ಶಾಪ ನಿಮಗೂ ತಟ್ಟುತ್ತೆ. ಒಳ್ಳೆ ಶಾಪಗಳ ಕಥೆ ಆಗೋಯ್ತು. ಶಾಪಗಳು ಹಾಕೋದು, ಈ ಕಡೆ ಇವ್ರ ಶಾಪ ಹಾಕೋದು, ಆ ಕಡೆ ಅವ್ರ ಶಾಪ ಹಾಕೋದು. ಇಲ್ಲಿ ಯಾರ ಶಾಪ ಫಲಿಸುತ್ತೋ ಗೊತ್ತಿಲ್ಲ, ಇಬ್ಬರೂ ಜೋರಾಗೇ ಇರ್ತಾರೆ. ನಾವು ಅವ್ರನ್ನ ಸಹಾಯ ಕೇಳಿದಾಗ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಸುಳ್ಳು ಹೇಳ್ಬಾರ್ದು, ಮಾಡಿರ್ತಾರೆ. ಅವ್ರು ನಮಗೆ ಬೇಕಾಗಿರೋದನ್ನು ಅವ್ರು ಮಾಡಿಲ್ಲ ಅಂದುಬಿಟ್ಟು ಅವ್ರ ಬಗ್ಗೆ ವಿಡಿಯೋಗಳು ಮಾಡಿ ಹಾಕಿ ಪ್ರಚಾರ ತೆಗೆದುಕೊಳ್ಳೋದು ಎಷ್ಟು ಸರಿ? ಅವರು ಚಾನಲ್ಲೇ ಹೋಗೋ ಮಟ್ಟಕ್ಕೆ ನಾವು ಸಹಾಯ ಕೇಳಿದ್ರೆ ಇದು ಯಾವ ಲೆಕ್ಕಕ್ಕೆ ಸರಿ? ನಾವು ಕೇಳೋವಾಗ ಒಂದು ಇತಿಮಿತಿ ಅಂತ ಇರುತ್ತೆ. ಯಾರನ್ನೂ ಸಹಾಯ ಕೇಳೋದೇ ಬೇಡ. ನಮ್ಮ ವಿಡಿಯೋಗಳು ನಾವು ಹಾಕ್ಕೊಂಡು ಹೋದರೆ ಅದಷ್ಟು ಕದೆ ರೀಚ್ ಆಗುತ್ತೆ, ಅದಷ್ಟು ಕದೆ ಬೆಳ್ಕೊಂಡು ಹೋಗುತ್ತೆ. ಇಲ್ಲಿ ಯಾರ್ದು ಸಹಾಯದ ಅವಶ್ಯಕತೆಯೇ ಇರೋದಿಲ್ಲ. ಸಹಾಯ ಏನು ಕೇಳಬೇಕಾಗುತ್ತೆ? ಅವ್ರು ಸಹಾಯ ಮಾಡಿದ್ರೂ ಸಹಾಯ ಮಾಡಿಲ್ಲ ಅಂದ್ಬಿಟ್ಟು ವಿಡಿಯೋಗಳಲ್ಲಿ ಹೇಳಿದ್ರೆ ದೇವರು ನೋಡ್ಕೊತಾರೆ ಅಷ್ಟೇ, ಏನು ಹೇಳೋಕ್ಕಾಗೋದಿಲ್ಲ. ನೀವು ಅವ್ರನ್ನ ದೇವ್ರು ನೋಡ್ಕೊತಾರೆ ಅಂದರೆ ಇವರು ನಿಮ್ಮನ್ನು ದೇವ್ರು ನೋಡ್ಕೊತಾರೆ ಅಂತಾರೆ. ಸುಮ್ಮನೆ ವಿಡಿಯೋಗಳು ಮಾಡಿ ಟಾರ್ಚರ್ಗಳಿಗೆ ನಿದ್ದೆ ಇಲ್ದಿರಂಗೆ ಮಾಡಿಬಿಡ್ತೀರ. ಇದು ಯಾವ ಮಟ್ಟಕ್ಕೆ ನ್ಯಾಯನ ಸರಿನಾ? ಕೂತ್ಕೊಂಡು ಎಲ್ಲನೂ ಮಾತಾಡೋಕ್ಕೆ ಬರುತ್ತೆ.
ಬಟ್ ನಾವು ಅದನ್ನು ಎಷ್ಟು ಕಷ್ಟಪಟ್ಟು ಮುಂದಕ್ಕೆ ತಂದು ಬೆಳೆಸಿರ್ತೀವಿ. ಅದು ಅದರಲ್ಲಿ ಬಂದು ನೀವು ಒಂದು ಕ್ಷಣಕ್ಕೆ ನಾಶ ಮಾಡಿಬಿಡ್ತೀವಿ ಅಂದರೆ ಸುಮ್ಮನೆ ಬಿಟ್ಬಿಡ್ತಾರಾ? ನಿಮ್ಮದಂಗೆ ಮಾಡಿದ್ರೆ ನೀವು ಬಿಟ್ಬಿಡ್ತೀರಾ? ಹಂಗೆ ಅಲ್ವಾ?